ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಲ್ಫಾಯಿಝೀನ ಬಿರಿಲ್ಲಲ್ಲಾಹಿ ಅಮ್ಮಾ ಬಅದ್. ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ಸಯ್ಯಿದಿ ಯಾ ರಸೂಲಲ್ಲಾಹ್ ಖುದ್ ಬಿಯದಿ क़ल्लत ಹೀಲತಿ ಅದ್ರಿಕ್ನಿ ಯಾ ಹಬೀಬಲ್ಲಾಹ್. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. واعتصموا بحبل الله جميعا ولا تفرقوا واذكروا نعمة الله عليكم إذ كنتم أعداء فألف بين قلوبكم فأصبحتم بنعمته إخوانا. صدق الله مولانا العظيم. कि मुहम्मद से वफ़ा तूने तू हम तेरे है, कि मुहम्मद से वफ़ा तूने तू हम तेरे है, ये ಜಹಾ ಚೀज़್ ಹೇ ಕ್ಯಾ ಲೌಹು ಕಲಂ ತೇರೆ ಹೇ. ಶಬ್ದವನ್ನಾಲಿಸುವ ಎಲ್ಲ ಸಹೋದರ ಧರ್ಮೀಯರಿಗೆ ಪವಿತ್ರ ಇಸ್ಲಾಮಿನ ಸಾವಿರಾರು ಸೌಹಾರ್ದತೆಯ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ರಂಗದ ನಾಯಕರೇ, ಶಬ್ದವನ್ನಾಲಿಸುವ ನನ್ನ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಈ ನೆಹರು ಮೈದಾನದಲ್ಲಿ ಒಟ್ಟಾಗಿದ್ದೇವೆ. ಸಹಸ್ರಾರು ಮಂದಿ ಇಲ್ಲಿ ನೆರೆದಿದ್ದೀರಿ. ಈ ನೆರೆದಂತಹ ಎಲ್ಲ ಸಹೋದರರ ಉದ್ದೇಶ, ಗುರಿ ಒಂದು ಮಾತ್ರ. ಯಾವುದೇ ಧರ್ಮದ ವಿರುದ್ಧ ಅಥವಾ ಯಾವುದೇ ಒಂದು ರಾಜಕೀಯದ ವಿರುದ್ಧ, ರಾಜಕೀಯ ಪಕ್ಷದ ವಿರುದ್ಧ, ರಾಜಕಾರಣಿಗಳ ವಿರುದ್ಧ ನಮ್ಮ ಶಬ್ದವಲ್ಲ. ನಾವಿಲ್ಲಿ ನೆರೆದಿರೋದು ಎಲ್ಲಿ ದೌರ್ಜನ್ಯ ನಡೆಯುತ್ತದೆಯೋ ಆ ದೌರ್ಜನ್ಯದ ವಿರುದ್ಧ. ಇನ್ನು ಈ ಸಮಾಜದಲ್ಲಿ ಅವನು ಯಾವುದೇ ಧರ್ಮ, ಯಾವುದೇ ಜಾತಿಯವನಾಗಿರಲಿ, ಅವನ ವಿರುದ್ಧ ದೌರ್ಜನ್ಯ ನಡೆಯಬಾರದು, ಯಾರಿಗೂ ಅಕ್ರಮವಾಗಬಾರದು. ಎಲ್ಲರೂ ಇಲ್ಲಿ ಶಾಂತಿಯುತವಾದಂತಹ ಜೀವನ ನಡೆಸಬೇಕು ಎಂಬ ಒಂದೇ ಒಂದು ಆಕಾಂಕ್ಷೆಯೊಂದಿಗೆ, ಗುರಿಯೊಂದಿಗೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಮ್ಮ ಈ ಸೇರುವಿಕೆಯಲ್ಲಿ ಹಲವಾರು ಉಲೆಮಾ ನಾಯಕರು, ಹಲವಾರು ನಮ್ಮ ಧರ್ಮದ ಸಹೋದರರು, ಹಲವಾರು ನಮ್ಮ ಹಿತೈಷಿಗಳು ಇದಕ್ಕಾಗಿ ಅಹೋರಾತ್ರಿ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಅಲ್ಲಾಹನು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ನಮ್ಮೊಂದಿಗೆ ಅಲ್ಲಾಹು ಇರುತ್ತಾನೆ. ನಾವು ನಿಯತ್ತು ಮತ್ತು ಪ್ರಾಮಾಣಿಕತೆಯಿಂದ ಯಾವ ಕೆಲಸ ಮಾಡುತ್ತೇವೆಯೋ ಆ ಕೆಲಸದಲ್ಲಿ ನಮಗೆ ಅಲ್ಲಾಹನ ಸಾಥಿರುತ್ತದೆ. ಅಲ್ಲಾಹನ ಸಾಥ್ ನಮ್ಮೊಂದಿಗಿದ್ದರೆ ನಾವು ಈ ಜಗತ್ತನ್ನು ಯಾರನ್ನು ಭಯಪಡಬೇಕಾಗಿಲ್ಲ. ಯಾಕಂದರೆ ಜಗತ್ತೇ ನಮ್ಮದು. ಈ ಜಗತ್ತಿನಲ್ಲಿ ನಮ್ಮನ್ನು ಪರಾಭವಗೊಳಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಅದು ಪವಿತ್ರ ಕುರ್ಆನ್ ಆದೇಶವಾಗಿದೆ. ನೀವು ಪವಿತ್ರ ಕುರ್ಆನಿನ ಪೈಗಂಬರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ವಚನಗಳನ್ನು ಅನುಸರಿಸಿ ಜೀವನ ಮಾಡುವುದಾದರೆ ನಿಮ್ಮನ್ನು ಸೋಲಿಸಲು, ನಿಮ್ಮನ್ನು ಪರಾಭವಗೊಳಿಸಲು ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿಲ್ಲ. ವಲಾ ತಹಿನು ವಲಾ ತಹ್ಜನು ವ ಅಂತುಮುಲ್ ಅಲೌನ ಇನ್ ಕುಂತುಮ್ ಮುಅ್ಮಿನೀನ್. ಪವಿತ್ರ ಕುರ್ಆನ್ ನಮ್ಮೊಂದಿಗೆ ಡಿಮ್ಯಾಂಡ್, ಷರತ್ತುಗಳನ್ನು ವಿಧಿಸುತ್ತಾ ಹೇಳುತ್ತದೆ. ನೀವು ಮೂಮಿನಿಗಳಾದರೆ, ನೀವು ವಿಶ್ವಾಸಿಗಳಾದರೆ, ನೀವು ಪವಿತ್ರ ಕುರ್ಆನ್ನ ವಕ್ತಾರರಾದರೆ, ನೀವು ಪೈಗಂಬರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಚರ್ಯೆಯನ್ನು ಜೀವನದಲ್ಲಿ ಅಳವಡಿಸುವುದಾದರೆ ವಲಾ ತಹಿನು ವಲಾ ತಹ್ಜನು, ನೀವು ಯಾರನ್ನು ಭಯಪಡಬೇಕಾಗಿಲ್ಲ. ನೀವು ಯಾವುದೇ ವಿಧವಾದಂತಹ ಬೇಸರದಲ್ಲಿ ಇಲ್ಲಿ ಜೀವನ ಮಾಡಬೇಕಾದಂಥ ಅಗತ್ಯವಿಲ್ಲ. ವ ಅಂತುಮುಲ್ ಅಲೌನ್, ನೀವು ಉನ್ನತರು, ನೀವು ಉದಾತ್ತರು. ನಿಮ್ಮನ್ನು ಸೋಲಿಸಲು ಯಾರಿಗೂ ಇಲ್ಲಿ ಸಾಧ್ಯವಿಲ್ಲ. ಎಷ್ಟೇ ದೊಡ್ಡ ಶಕ್ತಿ ನಿಮ್ಮ ಮುಂದೆ ಬರಲಿ, ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ಉದಾತ್ತರು, ನೀವು ಉನ್ನತರು, ನೀವು ಇಲ್ಲಿ ಗೆಲ್ಲುವಂತಹ ಒಂದು ಪಾರ್ಟಿ. ನನ್ನ ಪ್ರೀತಿಯ ಸಹೋದರರೇ, ನನ್ನ ಪ್ರೀತಿಯ ಸಹೋದರ ಮುಸ್ಲಿಂ ಸಹೋದರರೇ, ನಾವು ಆಲೋಚನೆ ಮಾಡಬೇಕು. ನಾವು ದೌರ್ಜನ್ಯದ ವಿಚಾರದಲ್ಲಿ ಇಲ್ಲಿ ಚರ್ಚೆ ಮಾಡುತ್ತಾ ಇದ್ದೇವೆ. ಈಗ ಕುರೇಶಿ, ಅದೇ ಪ್ರಕಾರ ಇನ್ನೊಬ್ಬ ನಮ್ಮ ಸಹೋದರನಿಗೆ ದೌರ್ಜನ್ಯವಾಗುತ್ತದೆ.
ಇರ್ತದೆ. ಆ ದೌರ್ಜನ್ಯಗಳ ವಿರುದ್ಧ ಮಾತನಾಡುವಂತಹ ಆ ಎದೆಗಾರಿಕೆ, ಆ ಒಂದು ಪುರುಷತ್ವ ನಮ್ಮಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ಇಂಥ ದೌರ್ಜನ್ಯಗಳು ನಡೆಯಲು ಸಾಧ್ಯವಿಲ್ಲ. ದೌರ್ಜನ್ಯದ ವಿರುದ್ಧ ಮಾತನಾಡುವಂಥ ಶಕ್ತಿ ಇರಬೇಕು. ಆ ದೌರ್ಜನ್ಯದ ವಿರುದ್ಧ ಮಾತನಾಡುವಾಗ ಎಲ್ಲರ ವಿರೋಧ ಕಟ್ಟಿಕೊಳ್ಳುತ್ತಾ ಎಲ್ಲರನ್ನೂ ಸಮಾಜದಲ್ಲಿರುವಂಥ ಎಲ್ಲ ಪೊಲೀಸರ ವಿರುದ್ಧ ಮಾತನಾಡುವಂತಹ ಅಥವಾ ಎಲ್ಲ ರಾಜಕಾರಣಿಗಳ ವಿರುದ್ಧ ಮಾತನಾಡುವಂತಹ ಆ ಹೇಯ ಕೃತ್ಯವನ್ನು ನಾವು ಯಾವತ್ತೂ ಮಾಡಬಾರದು. ಏಕೆಂದರೆ ಇವತ್ತು ಪ್ರತಿಭಟನೆ ಎಂದು ಹೇಳುವಾಗ ಅಥವಾ ಯಾವುದಾದರೊಂದು ವಿಚಾರ ಬರುವಾಗ ನಾವು ತಕ್ಷಣ ಪ್ರತಿಕ್ರಿಯಿಸುವುದು ಪೊಲೀಸರ ದೌರ್ಜನ್ಯ ಅಥವಾ ಪೊಲೀಸರು ನಮ್ಮ ವಿರುದ್ಧವಿದ್ದಾರೆ. ಇಲ್ಲ, ಎಲ್ಲ ಪೊಲೀಸರು ನಮ್ಮ ವಿರುದ್ಧವಿಲ್ಲ. ಇವತ್ತಿನ ಪ್ರತಿಭಟನೆ ಇಲ್ಲಿನ ನಿಷ್ಠಾವಂತ ಪೊಲೀಸರ ವಿರುದ್ಧ ಅಲ್ಲ ಎಂಬುದನ್ನು ನಾವು ಸಾಬೀತುಪಡಿಸಬೇಕಾಗಿದೆ. ಏಕೆಂದರೆ ಇವತ್ತು ನಮ್ಮನ್ನು 24 ಗಂಟೆಗಳ ಕಾಲ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮನ್ನು ರಕ್ಷಣೆ ಮಾಡುವಂಥ ಪೊಲೀಸರು ಇವತ್ತು 2 ಗಂಟೆಯಿಂದ ಅಥವಾ 3 ಗಂಟೆಯಿಂದ 5:30 ಗಂಟೆ ತನಕ ನಾವಿಲ್ಲಿ ಕಾರ್ಯಕ್ರಮ ನಡೆಸುವಾಗ ನಮಗಾಗಿ ಕಾವಲು ನಿಂತಹ ಅದೆಷ್ಟೋ ಪೊಲೀಸರಿದ್ದಾರೆ. ಅದೇ ಪ್ರಕಾರ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ರಾತ್ರಿ 12 ಗಂಟೆಯಿಂದ 2 ಗಂಟೆ ತನಕ ನಡೆಯುವಾಗ ಅದಕ್ಕೆ ಕಾವಲು ನಿಲ್ಲುವಂತಹ ಪೊಲೀಸರಿದ್ದಾರೆ. ನಮ್ಮ ಯುವತಿಯರು ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಅವರಿಗೆ ರಕ್ಷಣೆ ನೀಡುವಂತಹ ಪೊಲೀಸರಿದ್ದಾರೆ. ಎಲ್ಲ ಪೊಲೀಸರು ದೌರ್ಜನ್ಯ ಮಾಡುವವರಲ್ಲ. ಕೆಲವು ಪೊಲೀಸರಿದ್ದಾರೆ. ನಮ್ಮ ಸಮಾಜದಲ್ಲಿ ಕೆಲವು ದುರುಳರಿರುವಾಗೆ ಪೊಲೀಸ್ ವಿಭಾಗದಲ್ಲೂ ಕೆಲವರಿದ್ದಾರೆ. ಅವರ ವಿರುದ್ಧ ಮಾತನಾಡುವಂಥ ಎದೆಗಾರಿಕೆ, ಅದು ನಾವು ನಮ್ಮ ಸಮಾಜ ನಮಗೆ ನೀಡಿದಂತಹ, ನಮಗೆ ಸಂವಿಧಾನ ನೀಡಿದಂತಹ ಆ ಹಕ್ಕನ್ನು ಚಲಾಯಿಸುವಂತಹ ಪ್ರಯತ್ನ ನಾವು ಮಾಡಬೇಕು. ನಮ್ಮ ಹಕ್ಕು ನಾವು ಚಲಾಯಿಸದಿದ್ದರೆ ನನ್ನ ಪ್ರೀತಿಯ ಸಹೋದರರೇ, ನಾವು ಯಾವತ್ತೂ ಯಾರ ದಾಸರಾಗಿ ಯಾರ ಅಡಿಯಾಳಾಗಿ ಜೀವನ ಮಾಡಬೇಕಾದವರಲ್ಲ. ಈ ಭಾರತದ 16% ಜನರು ಅಥವಾ 25 ಕೋಟಿ ಮುಸಲ್ಮಾನರು ಈ ಭಾರತದಲ್ಲಿದ್ದಾರೆ. ಜಗತ್ತಿನಲ್ಲಿ ಇಂಡೋನೇಷ್ಯಾವನ್ನು ಬಿಟ್ಟರೆ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆ ಇರುವಂತಹ ಈ ಭಾರತದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವಂತಹ ಪ್ರಕರಣಗಳನ್ನು ನಾವು ನೋಡುತ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಗೋರಕ್ಷಣೆ ಎಂಬ ನೆಲೆಯಲ್ಲಿ ಸ್ವಂತ RSSನ ಪ್ರಮುಖರಾದಂತಹ ಮೋಹನ್ ಭಾಗವತ್ರವರು ಹೇಳುತ್ತಾರೆ, ಗೋರಕ್ಷಣೆ ಹೆಸರಿನಲ್ಲಿ ಹಿಂಸಾಚಾರದಿಂದ ಹೋರಾಟಕ್ಕೆ ಕೆಟ್ಟ ಹೆಸರು ಬಂದಿದೆ ಎಂದು. ಸ್ವಂತ RSSನ ಪ್ರಮುಖರೇ ಹೇಳುವಾಗ ಎಷ್ಟು ಕೆಟ್ಟದಾಗಿ ನಮ್ಮ ಇಲ್ಲಿನ ಸಮಾಜ, ಇಲ್ಲಿನ ನಮ್ಮ ಮುಸಲ್ಮಾನರ ವಿರುದ್ಧ ಯಾವ ರೀತಿಯಲ್ಲಿ ದೌರ್ಜನ್ಯ ನಡೆಯುತ್ತಿದೆ ಎಂಬುದಕ್ಕೆ ಉತ್ತರ ಭಾರತದ ಹಲವು ಉದಾಹರಣೆಗಳು ನಮಗಿಲ್ಲಿ ನಿದರ್ಶನವಾಗಿದೆ. ಗೋಹತ್ಯೆ ವಿಚಾರದಲ್ಲಿ ಮುಸಲ್ಮಾನರ ವಿರುದ್ಧ ದೌರ್ಜನ್ಯ ನಡೆಯುತ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮುಸಲ್ಮಾನರಿಗೆ ಅತಿ ದೊಡ್ಡ ನಿರೀಕ್ಷೆ, ಅತಿ ದೊಡ್ಡ ಭರವಸೆ ಇಲ್ಲಿನ ನ್ಯಾಯಾಲಯಗಳಾಗಿವೆ. ಇಲ್ಲಿನ ಈ ನ್ಯಾಯಾಲಯಗಳು, ಅದು ಹೈಕೋರ್ಟ್ ಆಗಿರಲಿ, ಸುಪ್ರೀಂ ಕೋರ್ಟ್ ಆಗಿರಲಿ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ವಿಚಾರಗೋಷ್ಠಿ ನಡೆದಿತ್ತು. ದ್ವಾರಕಾತ್ನವರು ಅದರಲ್ಲಿ ಭಾಗವಹಿಸಿ ಒಂದು ಮಾತು ಹೇಳಿದರು. ಮಾಜಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂತಹ ದ್ವಾರಕನಾಥ್ರವರು ಹೇಳಿದರು, ಇತ್ತೀಚಿನ ನ್ಯಾಯಾಧೀಶರುಗಳ ಇತ್ತೀಚಿನ ಜಡ್ಜ್ಮೆಂಟ್ಗಳು ಇಲ್ಲಿನ ಅಲ್ಪಸಂಖ್ಯಾತ ವಿಭಾಗಕ್ಕೆ ಆತಂಕ ಮತ್ತು ಅಪಾಯವನ್ನು ನೀಡುತ್ತಾ ಇದೆ ಎಂಬುದನ್ನು ದ್ವಾರಕನಾಥ್ರವರು ಸ್ಪಷ್ಟಪಡಿಸುತ್ತಾ ಇದ್ದರು. ನನ್ನ ಪ್ರೀತಿಯ ಮುಸ್ಲಿಂ ಸಹೋದರರೇ, ನಾವು ಆವೇಶದಿಂದ ಏನಾದರೂ ಮಾಡಿ ಇಲ್ಲಿ ಪ್ರಯೋಜನವಿಲ್ಲ. ನಾವು ವಿವೇಕಶಾಲಿಗಳಾಗಬೇಕು, ನಾವು ಬುದ್ಧಿವಂತರಾಗಬೇಕು. ಬುದ್ಧಿಯಿಂದ ಎಲ್ಲ ದೌರ್ಜನ್ಯವನ್ನು ಸೆಟೆದು ಹಾಕಲು, ಅದಕ್ಕೆ ಸವಾಲಿಸಲು ನಮ್ಮಿಂದ ಸಾಧ್ಯವಾಗಬೇಕು. ನ್ಯಾಯಾಲಯಗಳ ತೀರ್ಪುಗಳು ನೀವು ಇತ್ತೀಚೆಗೆ ನೋಡಿ, ಹಲವು ತೀರ್ಪುಗಳು ನ್ಯಾಯಾಲಯದಿಂದ ಬರುತ್ತಾ ಇದೆ. ಸುಪ್ರೀಂ ಕೋರ್ಟ್ ಹೇಳುತ್ತದೆ, ಶಾಲಾ ಕಾಲೇಜುಗಳಲ್ಲಿ ಒಂದೇ ಮಾತರಂ ಯಾಕೆ ಕಡ್ಡಾಯ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಒಂದು ಕಡೆ ಕೇಳುತ್ತದೆ. ಮತ್ತೊಂದು ಕಡೆಯಲ್ಲಿ ತೆಲಂಗಾಣ ಸರ್ಕಾರ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು 4ರಿಂದ 12% ಏರಿಸಿದಾಗ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಮಾತನಾಡುತ್ತದೆ. ತ್ರಿವಳಿ ತಲಾಖಿನ ಬಗ್ಗೆ, ಮುಸಲ್ಮಾನರ ಶರೀಯತ್ನ ವಿರುದ್ಧ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀಡುತ್ತದೆ. ವಿಚ್ಛೇದಿತ ಪತ್ನಿಗೆ ಪತಿಯ ವೇತನದ 25% ಕೊಡಬೇಕು ಎಂಬ ಶರೀಯತ್ನ ವಿರುದ್ಧವಿರುವಂತಹ ಜಡ್ಜ್ಮೆಂಟ್ಗಳನ್ನು ಇಲ್ಲಿನ ಸುಪ್ರೀಂ ಕೋರ್ಟ್ಗಳು ನೀಡುತ್ತಾ ಇದೆ. ಪ್ರೀತಿಯ ಯುವಕರೇ, ನೀವು ಇಲ್ಲಿ ಬರೇ ನೆಹರು ಮೈದಾನದಲ್ಲಿ ಸಾವಿರಾರು ಜನರನ್ನು ಸೇರಿಸಿ ಇಲ್ಲೊಂದು ಚಲೋ ಮಾಡಿದರೆ ಇದಕ್ಕೆಲ್ಲ ಪರಿಹಾರವಾಗಲು ಸಾಧ್ಯವೇ? ಇಲ್ಲ. ಪ್ರೀತಿಯ ಯುವಕರೇ, ಆಲೋಚನೆ ಮಾಡಿ, ನಾವೆಲ್ಲಿ ಎಡವಿದ್ದೇವೆ, ನಾವು ತಪ್ಪಿದ್ದಲ್ಲಿ ಯಾಕೆ ನಮ್ಮ ಈ ಸಮಾಜದಲ್ಲಿ ಒಳ್ಳೆಯ ಅಡ್ವೊಕೇಟ್ಗಳನ್ನು ನಿರ್ಮಾಣ ಮಾಡಲು ನಮಗೆ ಸಾಧ್ಯವಾಗಿಲ್ಲ?
ಯಾಕೆ ನಮಗೆ ಜಡ್ಜ್ಗಳನ್ನು ನಿರ್ಮಾಣ ಮಾಡಲು ಸಾಧ್ಯವಾಗಿಲ್ಲ? 15 ವರ್ಷಗಳಿಂದ, ಕಳೆದ 15 ವರ್ಷಗಳಿಂದ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಎಸ್ ಅಬ್ದುಲ್ ಹಕೀಮ್ರನ್ನು ಬಿಟ್ಟರೆ ಇಷ್ಟರ ತನಕ ಒಬ್ಬ ಚೀಫ್ ಜಸ್ಟಿಸ್ ಅನ್ನು ಮುಸಲ್ಮಾನರ ವಿಭಾಗದಲ್ಲಿ ಮುಸ್ಲಿಂ ಸಹೋದರನ್ನು ಕೊಡಲು ಈ ಸಮುದಾಯಕ್ಕೆ ಸಾಧ್ಯವಾಗಿಲ್ಲ. ಪ್ರೀತಿಯ ಯುವಕರೇ, ನೀವು ಈ ನೆಹರು ಮೈದಾನದಲ್ಲಿ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಇಲ್ಲಿ ಕಾಲೇಜುಗಳಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿದ್ದೀರಿ. ನೀವು ಆಲೋಚನೆ ಮಾಡಿ, ನಾನು ತೀರ್ಮಾನ ಮಾಡುತ್ತೇನೆ, ಯಾವುದೇ ಪೊಲೀಸರ ವಿರುದ್ಧ, ಯಾವುದೇ ನ್ಯಾಯಾಲಯದ ವಿರುದ್ಧ ನಾನು ಮಾತನಾಡುವುದಕ್ಕಿಂತ ನಾನೇ ಪೊಲೀಸನಾಗಬೇಕು. ನಾನೇ ನ್ಯಾಯಾಲಯದ ಆ ಸ್ಟೆಪ್ಪಿಗೆ ನಾನು ಯಾಕೆ ಒಬ್ಬ ನ್ಯಾಯಮೂರ್ತಿಯಾಗಬಾರದು? ನಾನು ಯಾಕೆ ಹೈಕೋರ್ಟಿನಲ್ಲಿ ನ್ಯಾಯಾಧೀಶರನಾಗಬಾರದು? ನಾನು ಯಾಕೆ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಆಗಬಾರದು ಎಂಬ ಆ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಾ ನೀವು ಮುಂದೆ ಬನ್ನಿ. ಇತ್ತೀಚೆಗೆ ನೀವು ನೋಡಿ, IAS ಆಫೀಸರು ಕರ್ನಾಟಕದ ಇತಿಹಾಸದಲ್ಲಿ IAS ಆಫೀಸರ್ಗಳ ಆ ಸಂಖ್ಯೆಯನ್ನೊಮ್ಮೆ ತೆಗೆದು ನೋಡಿ, ಮುಸಲ್ಮಾನರ ಸಂಖ್ಯೆ ಎಷ್ಟಿದೆ ನೀವೊಮ್ಮೆ ನೋಡಿ. ಎಷ್ಟು ಮಂದಿ ಇವತ್ತು ಹೈಕೋರ್ಟಿನಲ್ಲಿ ಒಬ್ಬ ಸೀನಿಯರ್ ವಕೀಲನಾಗಿ ಒಬ್ಬನೇ ಒಬ್ಬ ಮುಸಲ್ಮಾನನಿಲ್ಲ. ನಾನು ಕೇಳುತ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ, ನಿಮಗಾದಂಥ ದೌರ್ಜನ್ಯವನ್ನು, ನಿಮಗಾದಂಥ ಅನ್ಯಾಯವನ್ನು ಕೇಳಲು ನಿಮ್ಮ ಸಮುದಾಯದ ಒಬ್ಬನೇ ಒಬ್ಬ ಸೀನಿಯರ್ ವಕೀಲ ನಿಮ್ಮ ಹೈಕೋರ್ಟಿನಲ್ಲಿ ಇಲ್ಲದಿದ್ದರೆ ನೀವು ಯಾವ ಪರಿಹಾರವನ್ನು ನಿಮಗೆ ನೀಡಲು ಸಾಧ್ಯ? ನನ್ನ ಪ್ರೀತಿಯ ಸಹೋದರರೇ, ಸಾಧ್ಯವಿಲ್ಲ. ಎಲ್ಲೂ ನಾವು ಎಚ್ಚರಗೊಳ್ಳಬೇಕು, ಎಲ್ಲಿ ಜಾಗ್ರತೆ ವಹಿಸಬೇಕು ಅಲ್ಲಿ ನಾವು ಜಾಗ್ರತೆ ವಹಿಸಿಲ್ಲ. ನನ್ನ ಪ್ರೀತಿಯ ಸಹೋದರರೇ, ನಾವು ಯಾರನ್ನು ಭಯಪಡುವವರಲ್ಲ. ಏಕೆಂದರೆ ನಮ್ಮನ್ನು ಭಯಪಡಿಸಲು ಇಲ್ಲಿ ಯಾರಿಗೂ ಸಾಧ್ಯವಿಲ್ಲ. ನಮ್ಮಿಂದ ನಾವು ಭಯಪಡುತ್ತಾ ಇದ್ದೇವೆ. ನಾವು ಯಾಕೆ ಭಯಪಡಬೇಕು? ನಮ್ಮ ಭಾರತ, ಈ ಭಾರತ ಮುಸಲ್ಮಾನರು, ಹಿಂದೂಗಳು, ಕ್ರೈಸ್ತರು ಎಲ್ಲರೂ ಸೇರಿ ಸ್ವತಂತ್ರ ಸಂಗ್ರಾಮದ ಮುಂಚೂಣಿಯಲ್ಲಿ ಭಾಗವಹಿಸಿದ್ದರಿಂದ, ಮೌಲಾನಾ ಅಬ್ದುಲ್ ಕಲಾಂ ಆಜಾದರಿಂದ, ಮೌಲಾನಾ ಶೌಕತ್ ಅಲಿ ಅವರಿಂದ, ಮೌಲಾನಾ ಅಬ್ದುಲ್ ಕಲಾಂ ಹಾಗೂ ಮೌಲಾನಾ ಹಲವಾರು ಉಲಮಾ ದಿಗ್ಗಜರಿಂದ ಈ ಭಾರತಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದರಿಂದ ಈ ಭಾರತ ಸ್ವತಂತ್ರವಾಯಿತು. ಮಹಾತ್ಮ ಗಾಂಧೀಜಿಯವರು ಹಿಂದೂ ನಾಯಕರಾಗಿದ್ದಾಗೆ ಮುಸ್ಲಿಂ ನಾಯಕರಲ್ಲಿ ಅಬುಲ್ ಕಲಾಂ ಆಜಾದ್ರವರಿದ್ದರು, ಮೊಹಮ್ಮದ್ ಅಲಿರವರಿದ್ದರು. ಅವರೆಲ್ಲರೂ ನಮಗೆ ಗಳಿಸಿಕೊಟ್ಟಂಥ ಈ ಭಾರತದಲ್ಲಿ ನಾವು ಪರಕೀಯರಲ್ಲ, ನಾವು ದಾಸರಲ್ಲ. ನಮ್ಮನ್ನು ಯಾರು ಇಲ್ಲಿ ಬೆದರಿಸುವುದು ಬೇಡ. ನಮ್ಮನ್ನು ಯಾರು ಇಲ್ಲಿ ಬೆಂಕಿ ತೋರಿಸಿ ನೀವು ನಮ್ಮನ್ನು ಎದುರಿಸುವುದಾದರೆ ನಾವು ಬೆದರುವುದಿಲ್ಲ. ನಾವು ಹೆದರಿಕೆ ನಮ್ಮ ಜೀವನದಲ್ಲಿಲ್ಲ. ಏಕೆಂದರೆ ನಮ್ರೂದಿನ ಅಗ್ನಿಜ್ವಾಲೆಯನ್ನು ಶೀತಲ ಹಾಸಿಗೆಯಾಗಿ ಸ್ವೀಕರಿಸಿದಂಥ ಇಬ್ರಾಹಿಮರ ಮಕ್ಕಳು ನಾವು. ಆದ್ದರಿಂದ ನಾವು ಯಾರನ್ನು ಹೆದರಲ್ಲ. ನೀವು ನಮ್ಮನ್ನು ಖಡ್ಗ ತೋರಿಸಿ ಎದುರಿಸುವುದಾದರೆ, ಕಬ್ಬಿಣದ ರಾಡುಗಳನ್ನು ತೋರಿಸಿ ಎದುರಿಸುವುದಾದರೆ, ನಾವು ದಾವೂದ್ ಅಲಿ ಇಸ್ಲಾಂರ ಮಕ್ಕಳು. ಕಬ್ಬಿಣವನ್ನು ಚೆಂಡಾಡಿದಂತಹ ದಾವೂದ್ ಅಲಿ ಇಸ್ಲಾಂರ ಮಕ್ಕಳು ನಾವು. ನೀವು ವಿಷ ಜಂತುಗಳನ್ನು ತೋರಿಸಿ ನಮ್ಮನ್ನು ಎದುರಿಸುವುದಾದರೆ, ಫಿರ್ಔನಿನ ವಿಷ ಜಂತುವನ್ನು ಚೆಂಡಾಡಿದಂತಹ ಮೂಸಾ ಅಲಿ ಇಸ್ಲಾಂರ ಮಕ್ಕಳು ನಾವು ಯಾರಿಗೂ ಹೆದರುವುದಿಲ್ಲ. ಇನ್ನು ನೀವು ಜನಸಂಖ್ಯೆಯನ್ನು ತೋರಿಸಿ ನಮ್ಮನ್ನು ಹೆದರಿಸುವುದಾದರೆ, ನಮ್ಮನ್ನು ಬೆದರಿಸುವುದಾದರೆ, ಅಶ್ರಫುಲ್ ಖಲ್ಕ್ ತ್ವಾಹಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 313 ಸಂಖ್ಯೆಯ ನಿರಾಯುಧರಾದಂತಹ ಸ್ವಹಾಬಿಗಳನ್ನು, ವಜ್ರಾಯುಧ ಸಜ್ಜರಾದಂತಹ ಸಾವಿರಾರು ಸೈನಿಕರನ್ನು ಸದೆಬಡಿದಂತಹ ಬದ್ರ್ ಯುದ್ಧದ ಸೇನಾನಿ ಸಯ್ಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳು ನಾವು ಯಾರನ್ನು ಹೆದರುವುದಿಲ್ಲ, ನಾವು ಬೆದರುವುದೇ ಇಲ್ಲ. ನಮಗೆ ಶಕ್ತಿ ಇದೆ. ನಮಗೆ ಇಲ್ಲಿ ಸಂವಿಧಾನದಲ್ಲಿ ಸಿಗಬೇಕಾದಂತಹ ಎಲ್ಲ ಅವಕಾಶಗಳನ್ನು ನಾವು ಅದನ್ನು ತೆಗೆದೇ ತೀರುತ್ತೇವೆ. ನನ್ನ ಪ್ರೀತಿಯ ಸಹೋದರರೇ, ನನ್ನ ಮುಸ್ಲಿಂ ಯುವಕರೇ, ಯಾವುದಾದರೂ ಪ್ರತಿಭಟನೆ ನಡೆದಾಗ, ಯಾವುದಾದರೂ ಒಂದು ಘಟನೆಗಳು ನಡೆದಾಗ ನಾವು ತಕ್ಷಣ ವಿರೋಧ ಮಾಡುವುದು ಒಂದು ಪೊಲೀಸರನ್ನು ಅಥವಾ ನಮ್ಮ ಸಮುದಾಯದ ಯಾವುದಾದರೂ ಒಬ್ಬ ರಾಜಕೀಯ ನಾಯಕನನ್ನು. ನಾವು ಮಾಡುವಂಥ ತಪ್ಪುಗಳು, ನಮ್ಮನ್ನು ಗುರಿ ಮಾಡುತ್ತಿರುವವರು ಯಾವ ರೀತಿಯಲ್ಲಿ ಗುರಿ ಮಾಡುತ್ತಿದ್ದಾರೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಭಾರತದಲ್ಲಿ ರಾಜಕೀಯ ಹಿತಾಸಕ್ತಿ, ರಾಜಕೀಯವಾದಂತಹ ಅವೇರ್ನೆಸ್ಗಳು ಈ ಭಾರತದಲ್ಲಿ ನಮಗೆ ಅತ್ಯಗತ್ಯವಾಗಿದೆ. ಹೇಗೋ ಬೆಳೆದು ಬಂದಂಥ ಒಬ್ಬ ರಾಜಕಾರಣಿಯ ವಿರುದ್ಧ ನಾವು ಮಾತನಾಡುತ್ತೇವೆ. ಏನಾದರೂ ಇಲ್ಲಿ ನಡೆದರೆ ಯುಟಿ ಖಾದರ್ ಏನು ಮಾಡಿದರು, ಮೊಯ್ದೀನ್ ಬಾವು ಏನು ಮಾಡಿದರು, ಶತ್ರುಗಳಿಗೆ ತುಂಬ ಸಲೀಸಾಯಿತು.
ಈಸಿ ಆಯ್ತು. ಅವರು ಏನು ಇಚ್ಛಿಸಿದರೋ ಅದನ್ನೇ ನಾವು ಮಾಡುತ್ತಾ ಇದ್ದೇವೆ. ಒಂದು ವೇಳೆ ಯುಟಿಗಾದರೂ ಅಥವಾ ಮೊಯ್ದೀನ್ ಬಾವರು ಏನಾದರೂ ತಪ್ಪು ಮಾಡಿದರೆ ನಾವು ಕರೆಯೋಣ ನಮ್ಮ ಸಮುದಾಯದ ಉಲೆಮಾ ನಾಯಕರೊಂದಿಗೆ. ಅವರನ್ನು ಕರೆಸುತ್ತಾ ಅವರಿಗೆ ನೀವು ಮಾಡಿದ್ದು ತಪ್ಪು ಎಂದು ಹೇಳಿಕೊಡಲು ನಾವು ತಯಾರಾಗಬೇಕೇ ವಿನಃ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಗೀಚಿ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ. ಪ್ರೀತಿಯ ಸಹೋದರರೇ, ಒಬ್ಬ ರಾಜಕೀಯವಾಗಿ ಒಬ್ಬ ಮೇಲೆ ಬರಬೇಕಾದರೆ ಅವನು ಅದೆಷ್ಟೋ ಮೆಟ್ಟಲುಗಳನ್ನು ಹತ್ತಬೇಕಾಗಿದೆ. ನಿಮಗೆ ಗೊತ್ತಿದೆ, ಸವಾಲುಗಳಿವೆ. ಯುಟಿಗಾದರ್ ಆಗಿರಲಿ ಅಥವಾ ಮೊಯ್ದೀನ್ ಬಾವ್ ಆಗಿರಲಿ, ಇನ್ನು ಮೇಯರ್ ಅಶ್ರಫ್ ಆಗಿರಲಿ ಅಥವಾ ಇನ್ನಿತರ ಯಾವುದೇ ರಾಜಕಾರಣಿಯಾಗಿರಲಿ, ಅವರನ್ನು ಮೇಲೆ ಬರಲು ನಾವು ಬಿಡಬೇಕು. ಅವರಿಗೆ ಬೇಕಾದಂಥ ಸ್ವಾತಂತ್ರ್ಯವನ್ನು ನಾವು ನೀಡಬೇಕು. ಅವರಿಗೆ ಎಲ್ಲ ವಿಧ ಸಪೋರ್ಟ್ ನಾವು ನೀಡಬೇಕು. ಅವರು ತಪ್ಪು ಮಾಡಿದರೆ ಅದನ್ನು ನಮ್ಮ ಸಮುದಾಯದ ನಾಯಕರ ಮುಂದೆ ಅವರೊಂದಿಗೆ ಕೇಳುವಂಥ ಶಕ್ತಿ ನಮಗಿರಬೇಕು. ಪ್ರೀತಿಯ ಯುವಕರೇ, ನಾವು ಹಲವಾರು ವಿಚಾರಗಳಲ್ಲಿ ತಪ್ಪಿದ್ದೇವೆ, ಎಡವಿದ್ದೇವೆ. ದೌರ್ಜನ್ಯಕ್ಕೆ ಇಲ್ಲಿ ದೌರ್ಜನ್ಯ ಮಾಡಿದವರು ಯಾರೋ ಅವರಿಗೆ ಸೂಕ್ತವಾದಂತಹ ಶಿಕ್ಷೆ ಸಿಗಲೇಬೇಕಾಗಿದೆ. ಇನ್ನಿಲ್ಲಿ ದೌರ್ಜನ್ಯ ನಡೆಯಬಾರದು. ಯಾವುದೇ ವ್ಯಕ್ತಿ ಮಾಡಿರಲಿ, ಇಲ್ಲಿ ದೌರ್ಜನ್ಯ ಮಾಡಿದವರ ವಿರುದ್ಧ ಸೂಕ್ತವಾದ ಶಿಕ್ಷೆಯನ್ನು ಇಲ್ಲಿನ ಸರ್ಕಾರಗಳು ಮಾಡಬೇಕಾಗಿದೆ. ಅದು ಯಾವುದೇ ವ್ಯಕ್ತಿಗಳಾಗಿರಲಿ, ಯಾವುದೇ ಸರ್ಕಾರ, ಯಾವುದೇ ಪಕ್ಷ, ನಮಗೆ ಪಕ್ಷವಿಲ್ಲ, ಯಾವುದೇ ರಾಜಕಾರಣಿಗಳು ನಾವಲ್ಲ. ಯಾರು ತಪ್ಪು ಮಾಡಿದರೂ ಅವರ ವಿರುದ್ಧ ಮಾತನಾಡುವಂತಹ, ಅವರ ವಿರುದ್ಧ ಸೂಕ್ತ ಶಿಕ್ಷೆಯನ್ನು ನೀಡುವಂಥ ಸರ್ಕಾರಗಳು ಇಲ್ಲಿ ಬರಬೇಕು. ರಾಜಕೀಯ ನಾಯಕರು ಬರಬೇಕು. ಎಲ್ಲ ರಾಜಕೀಯ ನಾಯಕರೊಂದಿಗೆ ಹೇಳುತ್ತಾ ಇದ್ದೇನೆ, ಇಲ್ಲಿ ದೌರ್ಜನ್ಯ ಇವತ್ತೊಬ್ಬ ಸಹೋದರನಿಗೆ ನಡೆದಿರಬಹುದು, ನಾಳೆ ನಿಮ್ಮ ಮಕ್ಕಳಿಗೆ ದೌರ್ಜನ್ಯವಾಗುವಾಗ ನೀವು ಇವತ್ತು ಮಾತನಾಡಿದರೆ ನಾಳೆ ನಿಮ್ಮ ಮಕ್ಕಳಿಗಾಗಿ ಮಾತನಾಡಲಿಕ್ಕೆ ಇಲ್ಲಿ ಸಮುದಾಯದ ಒಬ್ಬನೇ ಒಬ್ಬ ವ್ಯಕ್ತಿ ಸಿಗಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರರೇ, ನಾವು ಜಾಗೃತರಾಗಬೇಕು. ಎಲ್ಲ ವಿಚಾರದಲ್ಲಿ ಆವೇಶದಿಂದ ಏನು ಮಾಡಲು ಸಾಧ್ಯವಿಲ್ಲ. ನಾವೆಲ್ಲರೂ ಉಲೆಮಾಗಳ ನಾಯಕತ್ವದೊಂದಿಗೆ, ನಮ್ಮ ನಾಯಕರು, ಧಾರ್ಮಿಕ ನಾಯಕರು ಏನು ಹೇಳುತ್ತಾರೋ ಆ ನಾಯಕತ್ವದೊಂದಿಗೆ ನೀವೆಲ್ಲರೂ ಮುಂದುವರಿಯಿರಿ. ಅಲ್ ಉಲೆಮಾ ವರಸತುಲ್ ಅಂಬಿಯಾ, ನಮ್ಮ ಪ್ರವಾದಿಗಳ, ಅವರ ಅನಂತರಾವಕಾಶಿಗಳು, ಅವರ ಎಲ್ಲ ವಿಧವಾದಂತಹ ವಿಚಾರಗಳನ್ನು ಈ ಜಗತ್ತಿಗೆ ಹೇಳಿಕೊಟ್ಟವರು ಉಲೆಮಾಗಳಾಗಿದ್ದಾರೆ. ಆ ಉಲೆಮಾಗಳ ನಿರ್ದೇಶನಗಳು, ಅವರ ಆಶಯಗಳನ್ನು ಪಾಲಿಸಿ ನೀವು ಜೀವನ ನಡೆಸಿ. ಅಲ್ಲಾಹನು ತೌಫೀಕ್ ನೀಡಲಿ. ಈ ಕಾರ್ಯಕ್ರಮಕ್ಕಾಗಿ ಅಹೋರಾತ್ರಿ ಅದಕ್ಕಾಗಿ ಕೆಲಸ ಮಾಡಿದಂಥ ಇದರ ಸಂಘಟಕರಿಗೆ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇನ್ನೂ ಹಲವಾರು ಇಂಥ ಚಲೋಗಳು ನಡೆಯಲಿ, ಒಳ್ಳೊಳ್ಳೆಯ ಪ್ರತಿಭಟನೆಗಳು ನಡೆಯಲಿ. ಅದು ಈ ಸಮುದಾಯಕ್ಕೆ ಒಳ್ಳೆಯದಾಗಬೇಕು. ಈ ಸಮುದಾಯದ ಅಭಿವೃದ್ಧಿಗೆ ಮಾರಕವಾಗುವಂಥ ಯಾವುದೋ ಚಲೋಗಳು, ಯಾವುದೋ ಪ್ರತಿಭಟನೆಗಳು ನಡೆದು ಇಲ್ಲಿ ಈ ಸಮುದಾಯಕ್ಕೆ ಯಾವುದೇ ಒಂದು ಪ್ರಯೋಜನವಾಗುವುದಿಲ್ಲ. ಸಮುದಾಯಕ್ಕೆ ಪ್ರಯೋಜನಕಾರಿಯಾದಂಥ ಚಲೋಗಳು ಇನ್ನೂ ನಡೆಯಲಿ. ಎಲ್ಲರೂ ಒಟ್ಟಾಗಿ, ಎಲ್ಲರೂ ಒಗ್ಗಟ್ಟಿನಿಂದಿರಿ. ಅಲ್ಲಾಹನು ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಲು ತೌಫೀಕ್ ನೀಡಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ ಆಖಿರು ದಾವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಜೈ ಭಾರತ್, ಜೈ ಕರ್ನಾಟಕ. ಮುಸಲ್ಮಾನರಿಗೆ ಆಗುವಂತಹ ಅನ್ಯಾಯ, ದೌರ್ಜನ್ಯದ ವಿರುದ್ಧ ಮಾತನಾಡಿದಂತಹ ಶಾಫಿ ಸಹದಿ ಬೆಂಗಳೂರು ಇವರಿಗೆ ಮುಸ್ಲಿಂ ಸಂಘಟನೆ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲಾ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ.